ಹೌದು, ಒಂದು ಕೊಲೆ ಮಾಡಿದವನು ಇನ್ನೊಂದು ಕೊಲೆ ಮಾಡೋದಕ್ಕೆ ಹಿಂಜರಿ ಅಲ್ಲ ಅಲ್ವಾ? ಯಾಕೋ ಹಿಂಗ್ ಹಿಂಸೆ ಕೊಡ್ತಿದ್ಯಾ? ನಿನ್ ದಮ್ಮಯ್ಯ ಅಂತೀನಿ ಕಣ. ಅವಾಗ ಧೈರ್ಯ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಏನ್ ಭಯದಲ್ಲಿ ಸಾಯ್ತಾ ಇದ್ದೀನಿ ಕಣೋ. ಲೋ ದೊಡ್ಡಪ್ಪ, ಬದುಕಬೇಕು ಅನ್ನೋರು ಭಯ ಪಡಬಾರ್ದು. ಜಸ್ಟ್ ರಿಲ್ಯಾಕ್ಸ್, ಉಸಿರಾಡು. ಹಾಡ್ತಾ ಇದ್ದೀನೋ. ಇದು ಬದುಕುಳಿಯೋದಕ್ಕೆ ಆಡೋ ಉಸಿರಾಟ, ಬಾಳೋದಕ್ಕೆ ಬೇರೆನೇ ಉಸಿರಾಟ ಇದೆ. ನಾನು ಹೇಳ್ತೀನಿ, ಕಲ್ತ್ಕೊ. ಮಾಡು. ಗುಡ್. ಈಗ ಹೇಳು, ಅದು ಹೇಗೆ ಅಷ್ಟು ಸುಲಭವಾಗಿ ಜಲಂಧರ್ನ ಜೈಲಿಗೆ ಸೇರೋ ಹಾಗೆ ಮಾಡಿದೆ? ಅದು ಹೇಳಿದ್ರೆ ನೀನ್ ಬೈತೀಯ. ಲೋ, ಕೊಲೆನೇ ಮಾಡಿದ್ಯಾ, ಬೈಯೋದಕ್ಕಿನ್ನೇನು ಉಳಿದಿದೆ ಹೇಳು. ಅದು ನಿನ್ನನ್ನು ಎಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅವಾಗವಾಗ ಪಿಕ್ ಪಾಕೆಟ್ ಮಾಡಬೇಕು ಅಂತ ಅನಿಸ್ತಿರುತ್ತೆ. ಹಂಗೆ ಒಂದ್ಸಲ ಜಲಂಧರ್ ಪರ್ಸು ಎಗರಿಸ್ಬಿಟ್ಟಿದ್ದೆ. ಇಲ್ಲಿ ಕೊಲೆ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಬಿದ್ದೋಯ್ತು ಅನ್ನೋ ಥರ ಪರ್ಸ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಆ ಪರ್ಸ್ ಒಳಗಡೆ ಜಲಂಧರ್ ಫೋಟೋ, ಅವನ ಹೆಂಡತಿ, ಮಗು ಫೋಟೋ ಎಲ್ಲ ಇತ್ತು. ಸತ್ತಿರೋದು ಮ್ಯಾನೇಜರು. ಅವನು ಯಾರ ಮ್ಯಾನೇಜರು? ಜಲಂಧರ್ ಮ್ಯಾನೇಜರು. ಸಾಕ್ಷಿ ಅಂತ ಸಿಕ್ಕಿದ್ದು ಒಂದು ಪರ್ಸು. ಯಾರ ಪರ್ಸು? ಜಲಂಧರ್ ಪರ್ಸು. ಅಷ್ಟೇ. ಲೋಕೇಶ, ಅಬ್ಬಾ, ನೀನು ಕೇಶವ್ ಝೇಂಡೆ ಅಲ್ಲ ಕಣೋ, ನೀನು ಸಾಮಾನ್ಯ ಅಲ್ಲ, ಅಸಾಮಾನ್ಯ. You are a genius, absolutely genius. I am proud of you. ನೀನು ನನ್ನ ಬಲಗೈ ಬಂಟ ಆಗಿದ್ದಕ್ಕೆ ಸಾರ್ಥಕ ಕಣೋ. ಆರ್ಯ, ಎಲ್ಲಿಗೋದ ಏನೋ? ಹಲೋ ಪ್ರೀತಮ್, ಕಾನ್ಫರೆನ್ಸ್ ಹಾಲ್ ಬಾ. ಮೇಡಮ್, ಅಪ್ಪನ್ ಫೋಟೋ ಇತ್ತಲ್ಲ, ಎಲ್ಲಿ ಅದು? ಮೇಡಮ್ ಅದು ಅಂತಂದ್ರೆ ಪ್ರೀತಮ್, ನಾನ್ ನಿನ್ಗೆ ಕೇಳ್ತಾ ಇರೋದು, ಅಪ್ಪನ್ ಫೋಟೋ ಎಲ್ಲಿ? ಇವಾಗ ಹೇಳ್ತೀಯೋ ಇಲ್ವೋ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಮೇ ಐ ಕಮ್ ಇನ್? ಪ್ಲೀಸ್ ಕಮ್ ಇನ್. Please come in and please tell me what's happening here. ಕೇಳಿ ಶಾಂತ್ ಬೊಗ್ರೆ, ಏನಾಗ್ತದೆ ಇಲ್ಲಿ? ಮೇಡಮ್, ಇಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ಕಂಡ್ರೆ ಖಂಡಿತ ನಿಮಗೆ ಕೋಪ ಬರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳೋ ಸ್ವಾತಂತ್ರ್ಯ ಆಗಲಿ, ಧೈರ್ಯ ಆಗಲಿ ಯಾರಿಗೂ ಇಲ್ಲ ಮೇಡಮ್. ಈಗಿನ ಬಾಸು ಮೊದಲಿನ ಬಾಸ್ ಥರ ಅಲ್ಲ ಮೇಡಮ್.
ವಾಟ್? ಏನ್ ಹೇಳ್ತಾ ಇದೀರಾ ಶಾನ್ಭೋಗ್ ಸರ್? ಏನ್ ಹಂಗಂದ್ರೆ? ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಇದನ್ನೆಲ್ಲ ಮಿಸ್ಟರ್ ಆರ್ಯವರ್ಧನ್ ಅವರೇ ತೆಗೆಸಿದ್ದು. ಆರ್ಯನ ಯಾಕೆ? ಆದರೆ ಇಬ್ಬರ ಮಧ್ಯೆ ಅಂತೂ ಸದಾ ಮನಸ್ತಾಪ ಮುನ್ಸು ಇದ್ದೇ ಇತ್ತು. ಸಾಹೇಬರು ತೀರ್ಕೊಂಡ ಮೇಲೆ ಸಾಕಷ್ಟು ಬದಲಾವಣೆಗಳಾಗೋಯ್ತು ಮೇಡಮ್. ಮುಖ್ಯವಾದ್ದು ಆರ್ಯವರ್ಧನ್ ಅವರೇ ಒಬ್ಬನ ಆಫೀಸಿಗೆ ಕರ್ಕೊಂಬಂದಿದ್ದು. ಅವನೇ ಕೇಶವ. ನೀವು ಲೀಗಲ್ ವಿಷಯಗಳನ್ನ ನೋಡ್ಕೋತಿರಲ್ವ, ಇನ್ಮೇಲೆ ಆ ಎಲ್ಲ ವಿಷಯಗಳನ್ನ ಇವ್ರಿಗೆ ಮಿಸ್ಟರ್ ಕೇಶವ್ ಝೆಂಡೆಗೆ ನೀವು ಅಪ್ಡೇಟ್ ಮಾಡಬೇಕು. ಆಮೇಲೆ ನಾನು ಮಾಡೋ ಎಲ್ಲ ಕೆಲಸನೂ ಅವನಿಗೆ ರಿಪೋರ್ಟ್ ಮಾಡು ಅಂತ ಹೇಳಿದ್ರು. ನಾನು ಇದ್ರ ಬಗ್ಗೆ ಸಾಹೇಬರಿಗೆ ಹೇಳಿದ್ದೆ, ಅವರು ಖಂಡಿಸಿದ್ರು. ಆದರೆ ಈಗ ಆರ್ಯನ್ನ ಸಾರಿ ನಿಮ್ಮ ಯಜಮಾನರನ್ನ ಖಂಡಿಸೋಕೆ ಯಾರೂ ಇಲ್ಲ ಮೇಡಮ್. ಐ ಆಮ್ ವೆರಿ ಸಾರಿ ಮೇಡಮ್, ಬಟ್ ದಿಸ್ ಈಸ್ ದ ಟ್ರೂತ್. ರಾಜಾ ಸಾಹೇಬರು ನಿಮಗಾಗಷ್ಟೇ ಆರ್ಯ ಅವ್ರನ್ನ ಒಪ್ಕೊಂಡಿದ್ದಿತ್ತು. ಎಂತ ದಡ್ಡಿ ನಾನು. ಹೌ ಕುಡ್ ಐ ಬಿ ಸೋ ಬ್ಲೈಂಡ್? ಎಲ್ಲ ನನ್ನ ಕಣ್ಮುಂದೆ ನಡೀತಿದ್ರು ಯಾವ್ದು ಗೊತ್ತಿಲ್ಲದೆ ಇದ್ನ ನಾನು. ಪೂರ್ತಿ ಆಸ್ತಿ ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಮಾಡಿದ. ಆದರೆ ಯಾವುದೇ ಕಾರಣಕ್ಕೂ ಈ ಆಸ್ತಿನಲ್ಲಿ ಬಿಡಿಗಾಸು ಆರ್ಯನಿಗೆ ಸಿಗೋದಿಲ್ಲ ಅಂತೂ ಹೇಳಿದ. ರಾಜಾ ಸರ್ ಸಾವು ಸಹಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ರಾಜಾ ಸಾಹೇಬರಿಗೂ ಆರ್ಯವರ್ಧನ್ ಕಂಡ್ರೆ ಇಷ್ಟ ಇರಲಿಲ್ಲ ಮೇಡಮ್. ಆರ್ಯವರ್ಧನ್ ಅವರ ನಡವಳಿಕೆ, ಗುಣ, ವ್ಯಕ್ತಿತ್ವ ಯಾವುದ್ರ ಬಗ್ಗೆನೂ ಸಾಹೇಬರಿಗೆ ಸಮಾಧಾನ ಇರಲಿಲ್ಲ. ರಾಜಾ ಸಾಹೇಬ್ರು ಪ್ರಾಣನೇ ಕಳ್ಕೋಬೇಕಾಗಿತ್ತು. ಈಗಲಾದ್ರೂ ನೀವು ನನ್ನ ಮಾತನ್ನು ನಂಬ್ತೀರಾ ಅಂತ ಅನ್ಕೊಳ್ತೀನಿ. ನಾನು ನ್ಯಾಯವಾಗಿ ಜೈಲು ಸೇರಿದ್ದೀನಿ. ಇದರಿಂದ ನೊಂದು ನನ್ನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಈಗ ನಾನು ಸುಳ್ಳು ಹೇಳಿ ಅದರಿಂದ ಏನು ಪ್ರಯೋಜನ ಹೇಳಿ ಮೇಡಮ್? ಸರ್, ಮೊದಲೇ ನಿಮ್ಮ ಮಾತು ನಂಬೇಕಿತ್ತು ಸರ್. ಐ ಆಮ್ ಸೋ ಸಾರಿ. ನಿಮ್ಗಾಗಿದ್ದ ಅನ್ಯಾಯಕ್ಕೆ, ಅಪ್ಪನ ಸಾವಿಗೆ, ನನಗಾಗಿದ್ದ ನಂಬಿಕೆ ದ್ರೋಹಕ್ಕೆ ನಾನು ಪ್ರತಿಕಾರ ತಗೋತೀನಿ. ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಒಂದು ನಿಜವಾದ ಬಣ್ಣನ ಬಯಲು ಮಾಡೇ ಮಾಡ್ತೀನಿ ಸರ್. ಮಾಡಿ ಮೇಡಮ್. ಐ ಆಮ್ ಸಾರಿ ಸರ್.
ಇದೇನ್ ಮೇಡಮ್? ಡಿಕ್ಟಾಫೋನ್. ಆರ್ಯ ನಂಗೆ ಮೊದಲನೇ ಸಲ ಇಂಪ್ರೆಸ್ ಆಗಿದ್ದೆ ಅವನೆಲ್ಲದರಲ್ಲೂ ಅಪ್ಡೇಟ್ ಆಗಿಯಾನೆ ಅಂತ. ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ. ಈಗ ನಿಜವಾಗ್ಲೂ ಅವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದೇ ಟೆಕ್ನಾಲಜಿ ಬಳಸಬೇಕಾಗಿದೆ ನೋಡಿ ಶಾನ್ಭೋಗ್ರೆ. ಇದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋದಿಕ್ಕೆ ಸಹಾಯ ಮಾಡೋ ಡಿವೈಸ್. ಈ ರೆಕಾರ್ಡ್ನ ಅಬ್ಸರ್ವ್ ಮಾಡೋಣ. ಅವ್ರು ಏನ್ ಮಾತಾಡ್ತಾರೆ, ಮುಂದೆ ಏನ್ ಪ್ಲಾನ್ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಅವ್ರ ಮಾತೆ ನಮ್ಗೆ ಆಯುಧ, ಅದರಿಂದಾನೇ ಅವ್ರನ್ನ ಅಟ್ಯಾಕ್ ಮಾಡೋಣ. ಒಳ್ಳೆ ಐಡಿಯಾ ಮೇಡಮ್. ಅಂಡ್ ಜೇಂಡೆ ಹತ್ರ ಏನ್ ಮಾತಾಡ್ಬೇಕು ಅಂತ ಹೇಳಿದಿನಲ್ವಾ, ಹಾಗೆ ಮಾತಾಡಿ. ಸರಿ ಮೇಡಮ್. ಇಷ್ಟು ದಿನ ಸುಮ್ಮನಿದ್ದಿದ್ದು ಸಾಕು. ಕಣ್ಮುಂದೆ ಅನ್ಯಾಯ ಆಗ್ತಾ ಇರೋದನ್ನ ನೋಡ್ತಾ ಸುಮ್ಮನೆ ಇರೋಕ್ಕಾಗಲ್ಲ. ನಮ್ದು ಲೀಗಲ್ ಇಶ್ಯೂಸ್ ಎಲ್ಲ ಕೆಲವು ಕೇಳ್ಕೊಂಡ್ರು. ಅದ್ರ ಬಗ್ಗೆ ಕೆಲವು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಐ ವಾಸ್ ವರ್ಕಿಂಗ್ ಆನ್ ದಟ್. ಅದು ಅವ್ರೇನು ಕೆಲವು ಪೊಲೀಸ್ ವಿಷಯವಾಗಿ ಸ್ವಲ್ಪ ಕೆಲಸ ಇತ್ತು ಅಂತ ಇದ್ರು. ಅವರು ಅದೇ ಕೆಲಸದ ಮೇಲೆ ಹೋಗಿದ್ದಾರೆ. ಅವ್ರು ವಾಪಸ್ ಬರೋ ಅಷ್ಟರಲ್ಲಿ ಈ ಡೀಟೇಲ್ಸ್ನೆಲ್ಲ ನಾನು ರೆಡಿ ಮಾಡಬೇಕು. ಸೊ ಕೈಂಡ್ಲಿ ಪಾರ್ಡನ್ ಮೀ. ಆಮೇಲೆ ನಿಮ್ಮ ರಿಪೋರ್ಟ್ ಮಾಡ್ತೀನಿ. ಪೊಲೀಸಾ? ಹಾಂ, ಪೊಲೀಸ್ ವಿಷಯವಾಗಿ ಹೋಗಿರೋದು. ಹಾಂ, ನಂಬಿಕೆ ವಿಶ್ವಾಸ ಇಟ್ಟಿದ್ದೀನಿ ನಂದು. ಖಂಡಿತವಾಗ್ಲೂ ಕೊನೆಯವರೆಗೂ ಆರ್ಯ ಅದನ್ನ ಕಾಪಾಡ್ಕೋತಾನೆ ಅನ್ನೋದು ನನಗೆ ಗೊತ್ತು ನಂದು. ಹೋಗು, ಫ್ರೆಶ್ ಅಪ್ ಆಗು. ಯಾಕೋ ಆಯಾಸ ಆದಂಗೆ ಕಾಣಿಸ್ತಾ ಇದೆಯಾ? ಹೋಮಕ್ಕೆ ಕೂತ್ಕೋಬೇಕು. ರೂಮ್ನಲ್ಲಿ ಸೀರೆ ಇಟ್ಟಿದ್ದೀನಿ, ನಿನ್ಗಿಷ್ಟ ಆದ್ರೆ ಅದನ್ನ ಉಟ್ಕೊಂಡ್ ಬಾ. ಅಪ್ಪ, ನೀವಾದ್ರೂ ನನ್ಗೆ ಹೇಳ್ಬಾರ್ದಿತ್ತ? ಯಾಕಪ್ಪ ಹೀಗ್ ಮಾಡಿದ್ರಿ? ನೀವ್ ನಮ್ಮನ್ನ ಬಿಟ್ಟು ಹೋಗಕ್ಕೆ ನನ್ ಗಂಟ ಕಾರಣ. ಆದ್ರೆ ಅಮ್ಮ ದೃಷ್ಟಿಯಲ್ಲಿ ಅವನು ಸ್ವಂತ ಮಗಂಗಿಂತ ಹೆಚ್ಚು. ಎಂತ ಪರಿಸ್ಥಿತಿ ಅಪ್ಪ ಇದು. ನಾನು ಹೇಗಮ್ಮನ ಹತ್ರ ಈ ವಿಷಯ ಹೇಳಪ್ಪ? ನಾನು ಹೇಳಿದ್ರೆ ಅವಳು ತಡ್ಕೋತಾಳ? ನಿನ್ನ ಕಳ್ಕೊಂಡಿದ್ದಲ್ದೆ ಈಗ ಅದ್ ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾಳೋ ಅವನೇ ನಿನ್ ಸಾವು ಕಾರಣ ಅಂದ್ರೆ ಆ ಸತ್ಯನ ಅಮ್ಮ ಹೇಗಪ್ಪ ತಡ್ಕೋತಾಳೆ? ಇಲ್ಲಪ್ಪ, ಇಲ್ಲ. ಅಮ್ಮಂಗೆ ಇನ್ನೊಂದು ಆಘಾತ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಈ ವಿಷಯನ ಅಮ್ಮನ ಹತ್ರ ಈಗಲೇ ಹೇಳಲ್ಲ. ನಿಧಾನವಾಗಿ ಹೇಳ್ತೀನಿ, ಹಂತವಾಗಿ ಹೇಳ್ತೀನಿ. ಅಮ್ಮಂಗೆ ಎಲ್ಲ ಅರ್ಥ ಮಾಡಿಸ್ತೀನಿ. ನಮಸ್ತೆ ಅಮ್ಮಾಜಿ. ಅವರ ಶಾಂಭು ಸಾಹೇಬರು ಬಂದಾರ್ರಿ. ತಗೊಳ್ಳಿ ಮೇಡಮ್.
ಏನಾದರೂ ಯೂಸ್ಫುಲ್ ಪ್ರೂಫ್ ಸಿಗ್ತಾ? ಇದೆ. ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಏನಾದ್ರೂ ಸಮಸ್ಯೆ ಏನೂ ಇಲ್ವಲ್ಲ? ಅಮ್ಮ ಅದು ಅಮ್ಮ, ಕೆಲವೊಂದು ಲೀಗಲ್ ಇಶ್ಯೂಸ್ ಇತ್ತು, ಅದ್ರ ಡೀಟೇಲ್ಸ್ ಕೇಳಿದ್ದೆ, ಅದನ್ನ ತಗೊಂಬಂದಿಯಾರಷ್ಟೇ. ಹೋಮ ನಡೆಯೋತ್ತಿಗೆ ಬಂದಿದ್ದೀರಾ? ಇದ್ದು ಹೋಗಿ. ಇಲ್ಲಮ್ಮ, ಲೇಟ್ ಆಯಿತು, ನೀವು ಮುಂದುವರಿಸಿ, ನಾನು ಇನ್ನೊಂದ್ಸಲ ಬರ್ತೀನಿ. ಹುಷಾರು ಅಮ್ಮ, ಬರ್ತೀನಿ. ನಂದು ಬೇಗ ಹೋಗಿ ರೆಡಿ ಆಗ್ಬಾ. ಪೂಜೆಗೆಲ್ಲ ತಯಾರಿ ಆಗಿದೆಲ್ಲ? ಎಲ್ಲ ತಯಾರಾಗಿದೆಯಮ್ಮ. ಹೇಗೆ ಹೇಳಿ ನಂದಿನಿ ಅವರೇ, ರಾಜ ಸಾಹೇಬ್ರ ಮೇಲೆ ನನಗೆ ಎಷ್ಟೊಂದು ಗೌರವ ಇತ್ತು ಅಂತ ನಿಮಗೆ ಗೊತ್ತು. ಹಿ ವಾಸ್ ಅ ಜೀನಿಯಸ್. ಅಂಥವ್ರನ್ನ ಪ್ರತಿದಿನ ನೋಡ್ತಾ ಕೆಲಸ ಮಾಡೋದು ಸ್ಫೂರ್ತಿ ಅಂತಲೇ ತಗೋಬೋದು. ಆದರೆ ನನಗೆ ಮಾತ್ರ ಅವ್ರನ್ನ ಪ್ರತಿದಿನ ನೋಡ್ತಾ ಕೆಲಸ ಮಾಡಿದ್ರೆ ನಾನು ಅವ್ರಿಗಿಂತ ತುಂಬ ಕಡಿಮೆ, ಅವರಷ್ಟು ಶ್ರಮ ಹಾಕ್ತಾ ಇಲ್ಲ, ಸಾಧನೆ ಮಾಡ್ತಿಲ್ಲ ಅಂತ ಚುಚ್ತಾ ಇರುತ್ತೆ. ಹಾಗೆಯೇ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ನನ್ನನ್ನು ನೋಡ್ತಾ ಇದ್ರೆ ನಾನು ಮಾಡ್ತಿರೋ ಕೆಲಸ ಇಸ್ ನಾಟ್ ಅಪ್ ಟು ಹೀಸ್ ಲೆವೆಲ್ ಅನ್ನೋ ಭಾವನೆನೇ ಬರ್ತಾ ಇರುತ್ತೆ. ನಾನು ನನ್ನ ಕೆಲಸನ, ನಮ್ಮ ಕಂಪ್ನಿನ ಯಾವಾಗ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತೀನೋ ಆವಾಗ ನಾನೇ ಅವ್ರ ಫೋಟೋನ ಅಲ್ಲಿ ಹಾಕಿಸ್ತೀನಿ. ವಾವ್, ಬಿಡಪ್ಪ, ಯಾವಾಗ್ಲೂ ಗೆಲ್ಲೋದು ನೀನೆ. ಕೇಶ, ಆಟದಲ್ಲಿ ಮಾತ್ರ ನಾವಿಬ್ರು ಎದುರಾಳಿಗಳು, ಆದರೆ ನಿಜ ಜೀವನದಲ್ಲಿ ಮಾತ್ರ ನೀನಿಲ್ದೆ ನಾನಿಲ್ಲ. ಅಪ್ಪಾ, ಈಗ ಸಮಾಧಾನ ಆಯ್ತು ನೋಡು. ನನ್ನ ಗೆಳೆಯ ನನ್ನ ಕೈ ಬಿಡಲ್ಲ. ಏನಂತ ಮಾತಾಡ್ತೀಯ? ನೀನ್ ನನ್ನ ಗೆಳೆಯ ಕಣೋ. ಆಯ್ತು ಬಿಡು, ಸರಿ, ನಾ ಟೀ ಮಾಡ್ಕೊಂಡ್ಬರ್ತೀನಿ. ಕೂತ್ಕೋ. ನೀನೇನೇ ಹೇಳೋ, ಆ ದೊಡ್ಡ ಮನೆಯಲ್ಲಿ ಅದೆಷ್ಟೋ ಅನುಕೂಲಗಳಿರಬಹುದು, ಆದ್ರೆ ಇಲ್ಲಿ ಈ ವಠಾರದಲ್ಲಿ ಸಿಗೋ ಮಜಾ ಅಲ್ಲಿ ಸಿಗಲ್ಲ. ಜೋರಾಗಿ ಹೇಳ್ಬಿಡ್ಬೋ, ಒಟ್ಟಾರದವ್ರು ಕೇಳಿಸ್ಕೊಂಡ್ರೆ ಹೊಟ್ಟು ಉಟ್ಕೊಂಡು ಸಾಯ್ತಾರೆ. ನಾನು ನಿಜಾನೇ ಕಣೋ ಹೇಳ್ತಿರೋದು. ಅಲ್ಲಿ ಲೈಟರ್ ಒತ್ತಿದ್ರೆ ಸಾಕು, ಪಕ್ಕಂತ ಸ್ಟವ್ ಹೊತ್ಕೊಳ್ಳುತ್ತೆ. ಸೀಮೆ ಎಣ್ಣೆ ವಾಸನೆ ಮೂಗಿಗೆ ಬಡಿದೆ ಚಹಾ ಕುಡಿದ್ರೆ ಹೊಟ್ಟೆಗೆ ಮೋಸ ಮಾಡ್ದಾಗೆ. ಒಂದು 10 ಏಟು ಸ್ಟವ್ಗೆ ಪಂಪ್ ಹೊಡೆದ್ರೇನೆ ಅಲ್ವಾ ದಿನ ಶುರು ಆಗೋ ಹುಮ್ಮಸ್ ಬರೋದು. ಅಲ್ಲಿ ನಿದ್ದೆ ಗಣ್ಣಲ್ಲಿ ಸ್ಟವ್ ಹಚ್ಚಿ ಉಕ್ಕೊಕ್ಕೂ ಮೊದಲೇ ಹಾಲು ಇಳಿಸಿ ಅತಿ ಸ್ವಚ್ಛವಾದ ಲೋಟದಲ್ಲಿ ಹಾಲನ್ನ ಉಯ್ಕೊಂಡು ಸದ್ದೇ ಇಲ್ಲದೆ ಅದನ್ನ ಗಂಟ್ಲಿ ಗಳಿಸ್ತಾರಲ್ಲ, ಬಣ್ಣ ಇಲ್ದಿರೋ ಬಲೂನ್ ಅಂಗಡಿ ತರ. ಕಾಸು ಬಂದ್ಮೇಲೆ ಎಲ್ರು ಹಿಂಗೆ ಹೇಳೋದು. ಕಾಸು ಬೇಡ ಅಂತ ನಾನೆಲ್ಲೋ ಹೇಳಿದೆ. ಕಾಸು ಬೇಕು. ಕಾಸು ಯಾರಿಗೂ ಯಾವತ್ತೂ ಸಾಲಲ್ಲ ಕಣೋ. ನನಗಂತೂ ಕಾಸು ಬೇಕೇ ಬೇಕು, ಇನ್ನೂ ಬೇಕು. ಆದ್ರೆ ಕಾಸು ಎಷ್ಟೇ ಬಂದ್ರು ಇದನ್ನೆಲ್ಲ ಬಿಡಬಾರ್ದು, ಮರಿಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ.
ಮೇಡಮ್ ಇದನ್ನ ನಿಮಗೆ ತಲುಪಿಸ್ಲಿಕ್ಕೆ ಅಂತ ಹೇಳಿದ್ರು. ಸರಿ ಸರ್, ನಾನಿನ್ನು ಹೊರಡ್ತೇನೆ. ಥ್ಯಾಂಕ್ ಯು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ಪವಿತ್ರ ತನ್ನೋ ಪ್ರಚೋದಯಾತ್. ನಂದು ಬರಕ್ ಹೇಳು. ಶ್ರೀಮನ್ಮಹಾಗಣಾಧಿಪತಯೇ ಎಲ್ಲಮ್ಮ ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಜೋಗಳ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ ಪರಶುರಾಮ ನಿನ್ ಹಾಲ್ ಕುದೋ ಉಧೋ ಎಲ್ಲಮ್ಮ. ಜೋಗ್ತವ, ಒಳ್ಳೆ ಸಮಯಕ್ಕೆ ಬಂದಿದ್ದೇವ, ಬಾರವ. ಗಳಿಗೆ ತೀರ್ಮಾನ ಮಾಡೋದು ಈಕೆ ಕಾರ್ಯ. ಒಳ್ಳೆ ಸಮಯ ಕೆಟ್ಟ ಸಮಯ ಅಂತೇನಿಲ್ಲ ಶಾರದಾ. ಒಳ್ಳೆ ಕೆಲ್ಸ ಕೆಟ್ಟ ಕೆಲ್ಸ ಅಂತಿರ್ತೈತಿ ಅಷ್ಟ. ತಾಯಿ ಕಳ್ಸಿರೋ ಸಂದೇಶನ್ ಹೇಳಕ್ ಬಂದಿದ್ದೀನಿ ಮಗಳ. ಎಚ್ಚರ ಮಗಳ, ಎಚ್ಚರ. ನಿನ್ನ ಒಂದ್ ಹೆಜ್ಜೆ ನಿನ್ ಹಣೆ ಬರನ ಹಳ್ಸಕ್ಕತ್ತೈತಿ. ಹೊಸ ಹಣೆ ಬರನ ಬರೆಯಕ್ ಹತ್ತೈತಿ. ಎಚ್ಚರ, ತಪ್ಪಂಗಿಲ್ಲ ಮಗಳ. ತಪ್ಪಿದ್ರ ನೀನಿಡೋ ಹೆಜ್ಜೆಗೆ ಬಹಳ ದೊಡ್ಡ ಬೆಲೆ ತರಬೇಕಾದಿತ್ತು. ಇಲ್ಲವಾ, ನಾನಿನ್ನ ಎಚ್ಚರ ತಪ್ಪಿಲ್ಲ. ಚಂದ್ರಣ್ಣ, ಕಾರ್ ಕೀ ಕೊಡಿ. ಅಮ್ಮವ್ರೆ, ಕೊಡಿ.
ತಾಯಿ ನಿನ್ ಹಾಲ್ ಕುದೋ